ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ವಾಸವನ್ನ ಅನುಭವಿಸಿ ಬೇಲ್ ಮೇಲೆ ಆಚೆ ಇರುವ ನಟ ದರ್ಶನ್ ಸಿನಿಮಾ ಶೂಟಿಂಗ್ ಸಲುವಾಗಿ ವಿದೇಶಕ್ಕೆ ಪ್ರಯಾಣ ಮಾಡೋದ್ರ ಬಗ್ಗೆ ಅರ್ಜಿಯನ್ನ ಹಾಕೊಂಡಿದ್ರು ಕೋರ್ಟ್ನಲ್ಲಿ. ಇದರ ವಿಚಾರಣೆಯನ್ನು ನಡೆಸಿದ ಕೋರ್ಟ್ ಆದೇಶವನ್ನ ನಾಳೆಗೆ ಕಾಯ್ದಿರಿಸಿದೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯಿತು. ವಿದೇಶ ಪ್ರಯಾಣದ ಸ್ಥಳ ಹಾಗೆ ದಿನಾಂಕ ಬದಲಾವಣೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆಯಾಗಿದೆ. ಜೂನ್ 1ರಿಂದ 25ರವರೆಗೆ ವಿದೇಶ ಪ್ರವಾಸಕ್ಕೆ ಅನುಮತಿ ನೀಡಿ ಅಂತ ಹೇಳಿ ಅರ್ಜಿಯಲ್ಲಿ ತಿಳಿಸಲಾಗಿತ್ತು. ಡಬಲ್ ಶೂಟಿಂಗ್ ರೀಶೆಡ್ಯೂಲ್ ಆಗಿರುವ ಹಿನ್ನೆಲೆಯಲ್ಲಿ ಜುಲೈ 11ರಿಂದ 30ರವರೆಗೆ, ಮುಂಚೆ ಇದ್ದಿದ್ದು ಜುಲೈ 1ರಿಂದ 25ರವರೆಗೆ ಅಂತ ಹೇಳಿ, ಆದರೆ ಇದೀಗ ರೀಶೆಡ್ಯೂಲ್ ಆಗಿದೆ. ಹೀಗಾಗಿ ಇದೇ ತಿಂಗಳ 11ರಿಂದ 30ರವರೆಗೆ ಅನುಮತಿ ನೀಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು. ಇದರ ವಿಚಾರಣೆಯನ್ನ ನಡೆಸಿರುವ ಕೋರ್ಟ್ ಆದೇಶವನ್ನ ನಾಳೆಗೆ ಕಾಯ್ದಿರಿಸಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಸಿನಿಮಾ ಶೂಟಿಂಗ್ ರೀಶೆಡ್ಯೂಲ್ ಆಗಿದೆ, ಹಾಗಾಗಿ ವಿದೇಶ ಪ್ರಯಾಣದ ದಿನಾಂಕ ಬದಲು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಏನೆಲ್ಲ ನಡೀತು, ಹಾಗೆ ಅನುಮತಿ ಸಿಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಸ್ಮಿತಾ, ಈಗಾಗಲೇ ದರ್ಶನ್ ವಿದೇಶಕ್ಕೆ ಹೋಗ್ಬೇಕು, ಅಲ್ಲಿ ಶೂಟಿಂಗ್ ಅನ್ನ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಕಳೆದ ಬಾರಿ ವಿಚಾರಣೆ ನಡೆಸಿದಂತ ಸಿಟಿ ಸಿವಿಲ್ ಕೋರ್ಟ್ ಅನುಮತಿಯನ್ನು ಕೂಡ ನೀಡಿತ್ತು. ಅಂದ್ರೆ ಜುಲೈ 1ರಿಂದ 20ನೇ ತಾರೀಕುವರೆಗೂ ಕೂಡ ನಾವು ಶೂಟಿಂಗ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ರು. ಆದ್ರೆ ರೀಶೆಡ್ಯೂಲ್ ಆಗಿರೋದ್ರಿಂದ, ಅಂದ್ರೆ ಸಿನಿಮಾದ ಶೂಟಿಂಗ್ ವಿಚಾರವಾಗಿ ರೀಶೆಡ್ಯೂಲ್ ಆಗಿರೋದ್ರಿಂದ ಆ ಒಂದು ದಿನಾಂಕ ಬದಲಾವಣೆ ಮಾಡೋದಕ್ಕೆ ಅಂತ ಹೇಳಿ ಇವತ್ತು ಮತ್ತೆ ದರ್ಶನ್ ಪರ ವಕೀಲರು ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತ ಕೆಲಸನ ಮಾಡಿದ್ರು. ಜುಲೈ 11ರಿಂದ 30ರವರೆಗೂ ಕೂಡ ನಮ್ಗೆ ಅವಕಾಶ ನೀಡಿ, ಅಂದ್ರೆ ಈಗಾಗಲೇ ಅರ್ಜಿಯನ್ನ ಹಾಕಿದ್ದೇವೆ, ಕೋರ್ಟ್ ಕೂಡ ನಮಗೆ ಪರ್ಮಿಷನ್ ಕೊಟ್ಟಿತ್ತು. ಆದ್ರೆ ಈಗ ಶೆಡ್ಯೂಲ್ ಆಗಿರೋದ್ರಿಂದ, ಜೊತೆಗೆ ಈ ಮುಂಚೆ ಹಾಕಿದಂತ ಅರ್ಜಿಯಲ್ಲಿ 2 ದೇಶಗಳಲ್ಲಿ, ಅಂದ್ರೆ ಒಂದು ಇಸ್ರೇಲ್ ಮತ್ತೆ ಥೈಲ್ಯಾಂಡ್, 2 ದೇಶಗಳಲ್ಲಿ ನಾವು ಶೂಟಿಂಗ್ ಮಾಡ್ಬೇಕಂತೇಳಿ ಅರ್ಜಿ ಹಾಕಿದ್ರು. ಇಸ್ರೇಲ್ ನಲ್ಲಿ ಈಗ ಯುದ್ಧ ನಡೀತಿರುವಂತ ಕಾರಣದಿಂದಾಗಿ ಬರೀ ಥೈಲ್ಯಾಂಡ್ ನಲ್ಲಿ ಮಾತ್ರ ನಾವು ಚಿತ್ರೀಕರಣ ಮಾಡ್ತಿದ್ದೇವೆ, ಹೀಗಾಗಿ ರೀಶೆಡ್ಯೂಲ್ ಆಗಿದೆ. ಹೀಗಾಗಿ ಈ ಒಂದು ಪರ್ಮಿಷನ್ ಏನ್ ಕೊಟ್ಟಿದ್ರಲ್ಲ, ಅದನ್ನ ಡೇಟ್ ಅನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಈಗ ಅರ್ಜಿಯನ್ನ ಹಾಕಿದ್ದಾರೆ. ಜುಲೈ 11ರಿಂದ 30ರವರೆಗೂ ಕೂಡ ನಮ್ಗೆ ವಿದೇಶದಲ್ಲಿ ಶೂಟಿಂಗ್ ಮಾಡಬೇಕಾಗಿದೆ, ಅದಕ್ಕಾಗಿ ಹೋಗೋದಕ್ಕೆ ಅಂತೇಳಿ ಪರ್ಮಿಷನ್ ಕೊಡ್ಬೇಕಂತೇಳಿ ಈಗ ರೀ ಅಪ್ಲಿಕೇಶನ್ ಹಾಕುವಂತ ಕೆಲಸವನ್ನ ದರ್ಶನ್ ಪರ ವಕೀಲರು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾದವನ್ನು ಕೂಡ ಮಾಡಿದ್ರು. ಅಂದ್ರೆ ದಿನಾಂಕ ಮತ್ತೆ ಸ್ಥಳ ಬದಲಾವಣೆಗೆ ಮಾತ್ರ ಇಲ್ಲಿ ನಾವು ಮನವಿಯನ್ನೇ ಮಾಡ್ತಿದ್ದೇವೆ, ಈಗಾಗಲೇ ಪರ್ಮಿಷನ್ ಸಿಕ್ಕಿರೋದ್ರಿಂದ ದಿನಾಂಕ ಮತ್ತೆ ಸ್ಥಳವನ್ನ ಬದಲಾವಣೆಗಾಗಿ ಅದಕ್ಕೂ ಕೂಡ ಪರ್ಮಿಷನ್ ಕೊಡ್ಬೇಕಂತೇಳಿ ಮನವಿ ಮಾಡಿದ್ದಾರೆ. ಇವತ್ತು ವಿಚಾರಣೆ ನಡೆಸಿರುವಂತಹ ಸಿಟಿ ಸಿವಿಲ್ ಕೋರ್ಟ್ ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದೆ. ನಾಳೆ ಆದೇಶ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಿದೆ, ಒಂದು ಪರ್ಮಿಷನ್ ಕೊಡುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ವಾಸವನ್ನ ಅನುಭವಿಸಿ ಬೇಲ್ ಮೇಲೆ ಆಚೆ ಇರುವ ನಟ ದರ್ಶನ್ ಸಿನಿಮಾ ಶೂಟಿಂಗ್ ಸಲುವಾಗಿ ವಿದೇಶಕ್ಕೆ ಪ್ರಯಾಣ ಮಾಡೋದ್ರ ಬಗ್ಗೆ ಅರ್ಜಿಯನ್ನ ಹಾಕೊಂಡಿದ್ರು ಕೋರ್ಟ್ನಲ್ಲಿ. ಇದರ ವಿಚಾರಣೆಯನ್ನು ನಡೆಸಿದ ಕೋರ್ಟ್ ಆದೇಶವನ್ನ ನಾಳೆಗೆ ಕಾಯ್ದಿರಿಸಿದೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯಿತು. ವಿದೇಶ ಪ್ರಯಾಣದ ಸ್ಥಳ ಹಾಗೆ ದಿನಾಂಕ ಬದಲಾವಣೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆಯಾಗಿದೆ. ಜೂನ್ 1ರಿಂದ 25ರವರೆಗೆ ವಿದೇಶ ಪ್ರವಾಸಕ್ಕೆ ಅನುಮತಿ ನೀಡಿ ಅಂತ ಹೇಳಿ ಅರ್ಜಿಯಲ್ಲಿ ತಿಳಿಸಲಾಗಿತ್ತು. ಡಬಲ್ ಶೂಟಿಂಗ್ ರೀಶೆಡ್ಯೂಲ್ ಆಗಿರುವ ಹಿನ್ನೆಲೆಯಲ್ಲಿ ಜುಲೈ 11ರಿಂದ 30ರವರೆಗೆ, ಮುಂಚೆ ಇದ್ದಿದ್ದು ಜುಲೈ 1ರಿಂದ 25ರವರೆಗೆ ಅಂತ ಹೇಳಿ, ಆದರೆ ಇದೀಗ ರೀಶೆಡ್ಯೂಲ್ ಆಗಿದೆ. ಹೀಗಾಗಿ ಇದೇ ತಿಂಗಳ 11ರಿಂದ 30ರವರೆಗೆ ಅನುಮತಿ ನೀಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು. ಇದರ ವಿಚಾರಣೆಯನ್ನ ನಡೆಸಿರುವ ಕೋರ್ಟ್ ಆದೇಶವನ್ನ ನಾಳೆಗೆ ಕಾಯ್ದಿರಿಸಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಸಿನಿಮಾ ಶೂಟಿಂಗ್ ರೀಶೆಡ್ಯೂಲ್ ಆಗಿದೆ, ಹಾಗಾಗಿ ವಿದೇಶ ಪ್ರಯಾಣದ ದಿನಾಂಕ ಬದಲು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಏನೆಲ್ಲ ನಡೀತು, ಹಾಗೆ ಅನುಮತಿ ಸಿಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಸ್ಮಿತಾ, ಈಗಾಗಲೇ ದರ್ಶನ್ ವಿದೇಶಕ್ಕೆ ಹೋಗ್ಬೇಕು, ಅಲ್ಲಿ ಶೂಟಿಂಗ್ ಅನ್ನ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಕಳೆದ ಬಾರಿ ವಿಚಾರಣೆ ನಡೆಸಿದಂತ ಸಿಟಿ ಸಿವಿಲ್ ಕೋರ್ಟ್ ಅನುಮತಿಯನ್ನು ಕೂಡ ನೀಡಿತ್ತು. ಅಂದ್ರೆ
ಜುಲೈ 1ರಿಂದ 20ನೇ ತಾರೀಕುವರೆಗೂ ಕೂಡ ನಾವು ಶೂಟಿಂಗ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ರು. ಆದ್ರೆ ರೀಶೆಡ್ಯೂಲ್ ಆಗಿರೋದ್ರಿಂದ ಅಂದ್ರೆ ಸಿನಿಮಾದ ಶೂಟಿಂಗ್ ವಿಚಾರವಾಗಿ ರೀಶೆಡ್ಯೂಲ್ ಆಗಿರೋದ್ರಿಂದ ಆ ಒಂದು ದಿನಾಂಕ ಬದಲಾವಣೆ ಮಾಡೋದಕ್ಕೆ ಅಂತ ಹೇಳಿ ಇವತ್ತು ಮತ್ತೆ ದರ್ಶನ್ ಪರ ವಕೀಲರು ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತ ಕೆಲಸನ ಮಾಡಿದ್ರು. ಜುಲೈ 11ರಿಂದ 30ರವರೆಗೂ ಕೂಡ ನಮ್ಗೆ ಅವಕಾಶ ನೀಡಿ, ಅಂದ್ರೆ ಈಗಾಗಲೇ ಅರ್ಜಿಯನ್ನ ಹಾಕಿದ್ದೇವೆ, ಕೋರ್ಟ್ ಕೂಡ ನಮಗೆ ಪರ್ಮಿಷನ್ ಕೊಟ್ಟಿತ್ತು. ಆದ್ರೆ ಈಗ ಶೆಡ್ಯೂಲ್ ಆಗಿರೋದ್ರಿಂದ ಜೊತೆಗೆ ಈ ಮುಂಚೆ ಹಾಕಿದಂತ ಅರ್ಜಿಯಲ್ಲಿ 2 ದೇಶಗಳಲ್ಲಿ ಅಂದ್ರೆ ಒಂದು ಇಸ್ರೇಲ್ ಮತ್ತೆ ಥೈಲ್ಯಾಂಡ್ 2 ದೇಶಗಳಲ್ಲಿ ನಾವು ಶೂಟಿಂಗ್ ಮಾಡ್ಬೇಕಂತೇಳಿ ಅರ್ಜಿ ಹಾಕಿದ್ರು. ಇಸ್ರೇಲ್ ನಲ್ಲಿ ಈಗ ಯುದ್ಧ ನಡೀತಿರುವಂತ ಕಾರಣದಿಂದಾಗಿ ಬರೀ ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ವಾಸವನ್ನ ಅನುಭವಿಸಿ ಬೇಲ್ ಮೇಲೆ ಆಚೆ ಇರುವ ನಟ ದರ್ಶನ್ ಸಿನಿಮಾ ಶೂಟಿಂಗ್ ಸಲುವಾಗಿ ವಿದೇಶಕ್ಕೆ ಪ್ರಯಾಣ ಮಾಡೋದ್ರ ಬಗ್ಗೆ ಅರ್ಜಿಯನ್ನ ಹಾಕೊಂಡಿದ್ರು ಕೋರ್ಟ್ನಲ್ಲಿ. ಇದರ ವಿಚಾರಣೆಯನ್ನು ನಡೆಸಿದ ಕೋರ್ಟ್ ಆದೇಶವನ್ನ ನಾಳೆಗೆ ಕಾಯ್ದಿರಿಸಿದೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯಿತು. ವಿದೇಶ ಪ್ರಯಾಣದ ಸ್ಥಳ ಹಾಗೆ ದಿನಾಂಕ ಬದಲಾವಣೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆಯಾಗಿದೆ. ಜೂನ್ 1ರಿಂದ 25ರವರೆಗೆ ವಿದೇಶ ಪ್ರವಾಸಕ್ಕೆ ಅನುಮತಿ ನೀಡಿ ಅಂತ ಹೇಳಿ ಅರ್ಜಿಯಲ್ಲಿ ತಿಳಿಸಲಾಗಿತ್ತು. ಡಬಲ್ ಶೂಟಿಂಗ್ ರೀಶೆಡ್ಯೂಲ್ ಆಗಿರುವ ಹಿನ್ನೆಲೆಯಲ್ಲಿ ಜುಲೈ 11ರಿಂದ 30ರವರೆಗೆ, ಮುಂಚೆ ಇದ್ದಿದ್ದು ಜುಲೈ 1ರಿಂದ 25ರವರೆಗೆ ಅಂತ ಹೇಳಿ, ಆದರೆ ಇದೀಗ ರೀಶೆಡ್ಯೂಲ್ ಆಗಿದೆ. ಹೀಗಾಗಿ ಇದೇ ತಿಂಗಳ 11ರಿಂದ 30ರವರೆಗೆ ಅನುಮತಿ ನೀಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು. ಇದರ ವಿಚಾರಣೆಯನ್ನ ನಡೆಸಿರುವ ಕೋರ್ಟ್ ಆದೇಶವನ್ನ ನಾಳೆಗೆ ಕಾಯ್ದಿರಿಸಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಸಿನಿಮಾ ಶೂಟಿಂಗ್ ರೀಶೆಡ್ಯೂಲ್ ಆಗಿದೆ, ಹಾಗಾಗಿ ವಿದೇಶ ಪ್ರಯಾಣದ ದಿನಾಂಕ ಬದಲು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಏನೆಲ್ಲ ನಡೀತು, ಹಾಗೆ ಅನುಮತಿ ಸಿಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಸ್ಮಿತಾ, ಈಗಾಗಲೇ ದರ್ಶನ್ ವಿದೇಶಕ್ಕೆ ಹೋಗ್ಬೇಕು, ಅಲ್ಲಿ ಶೂಟಿಂಗ್ ಅನ್ನ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಕಳೆದ ಬಾರಿ ವಿಚಾರಣೆ ನಡೆಸಿದಂತ ಸಿಟಿ ಸಿವಿಲ್ ಕೋರ್ಟ್ ಅನುಮತಿಯನ್ನು ಕೂಡ ನೀಡಿತ್ತು. ಅಂದ್ರೆ ಜುಲೈ 1ರಿಂದ 20ನೇ ತಾರೀಕುವರೆಗೂ ಕೂಡ ನಾವು ಶೂಟಿಂಗ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ರು. ಆದ್ರೆ ರೀಶೆಡ್ಯೂಲ್ ಆಗಿರೋದ್ರಿಂದ ಅಂದ್ರೆ ಸಿನಿಮಾದ ಶೂಟಿಂಗ್ ವಿಚಾರವಾಗಿ ರೀಶೆಡ್ಯೂಲ್ ಆಗಿರೋದ್ರಿಂದ ಆ ಒಂದು ದಿನಾಂಕ ಬದಲಾವಣೆ ಮಾಡೋದಕ್ಕೆ ಅಂತ ಹೇಳಿ ಇವತ್ತು ಮತ್ತೆ ದರ್ಶನ್ ಪರ ವಕೀಲರು ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿಯನ್ನ ಹಾಕುವಂತ ಕೆಲಸನ ಮಾಡಿದ್ರು. ಜುಲೈ 11ರಿಂದ 30ರವರೆಗೂ ಕೂಡ ನಮ್ಗೆ ಅವಕಾಶ ನೀಡಿ, ಅಂದ್ರೆ ಈಗಾಗಲೇ ಅರ್ಜಿಯನ್ನ ಹಾಕಿದ್ದೇವೆ, ಕೋರ್ಟ್ ಕೂಡ ನಮಗೆ ಪರ್ಮಿಷನ್ ಕೊಟ್ಟಿತ್ತು. ಆದ್ರೆ ಈಗ ಶೆಡ್ಯೂಲ್ ಆಗಿರೋದ್ರಿಂದ ಜೊತೆಗೆ ಈ ಮುಂಚೆ ಹಾಕಿದಂತ ಅರ್ಜಿಯಲ್ಲಿ 2 ದೇಶಗಳಲ್ಲಿ ಅಂದ್ರೆ ಒಂದು ಇಸ್ರೇಲ್ ಮತ್ತೆ ಥೈಲ್ಯಾಂಡ್ 2 ದೇಶಗಳಲ್ಲಿ ನಾವು ಶೂಟಿಂಗ್ ಮಾಡ್ಬೇಕಂತೇಳಿ ಅರ್ಜಿ ಹಾಕಿದ್ರು. ಇಸ್ರೇಲ್ ನಲ್ಲಿ ಈಗ ಯುದ್ಧ ನಡೀತಿರುವಂತ ಕಾರಣದಿಂದಾಗಿ ಬರೀ